ನಮಸ್ಕಾರ, ವೆಲ್ಕಮ್ ಟು ಯುವರ್ ಟಿವಿ ಕನ್ನಡ. ನಮ್ಮ ಭಾರತ ದೇಶ ವೈವಿಧ್ಯಮಯ ದೇಶ. ಇಲ್ಲಿ ನೂರಾರು ಜಾತಿ, ಧರ್ಮ, ಭಾಷೆಯ ಜನರು ಇದ್ದು ಅನೇಕತೆಯಲ್ಲಿ ಏಕತೆ ಇರುವ ರಾಷ್ಟ್ರ ಭಾರತ ದೇಶ. ನಮ್ಮ ದೇಶದಲ್ಲಿ ನಮಗೆ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ ಅವರು ಕೊಟ್ಟ ಸಂವಿಧಾನದ ಮೂಲಕವೇ ನಮ್ಮ ದೇಶದ ಕಾನೂನುಗಳು ಇವೆ. ಇದರ ಜೊತೆಯಾಗಿ ನಮ್ಮ ದೇಶದಲ್ಲಿ ನೂರಾರು ಧರ್ಮ, ಜಾತಿಗಳು ಇರುವುದರಿಂದ ಅಲ್ಲಿ ಅವರದೇ ಆದ ಕೆಲವು ಕಾನೂನು ಕಟ್ಟಳೆಗಳು ಇವೆ. ಉದಾಹರಣೆಗೆ ಮುಸ್ಲಿಂ ಸಮುದಾಯದಲ್ಲಿ ವಿವಾಹ, ಕುಟುಂಬ, ಆಸ್ತಿ ಹಂಚಿಕೆ ಇತ್ಯಾದಿ. ಹಾಗೆ ಈ ರೀತಿಯಾದ ಕಾನೂನುಗಳು ಹಿಂದೂ ಧರ್ಮದಲ್ಲಿ ಕೂಡ ಇವೆ. ಈಗ ಮನೆಯಲ್ಲಿ ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ಇದ್ದರೆ ಕುಟುಂಬವನ್ನು ನಿಭಾಯಿಸುವುದು ಕಷ್ಟ. ಅಂತೆಯೇ ಎರಡು ಕಾನೂನುಗಳಿದ್ದರೆ ದೇಶ ಮುನ್ನಡೆಸಲು ಸಾಧ್ಯವೇ ಎಂಬ ಈ ಪ್ರಶ್ನೆಯನ್ನು ದೇಶದ ಜನತೆಯ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಇಟ್ಟಿದ್ದಾರೆ. ಈ ಮೂಲಕ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆಯ ಇರ್ಯಾದೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ಮಾತಿಗೆ ಕಾಡ್ಗಿಚ್ಚಿನಂತೆ ದೇಶದೆಲ್ಲೆಡೆ ಚರ್ಚೆಗಳಿಗೆ ನಾಂದಿ ಆಡಿದೆ. ಕಳೆದ 2 ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರ ಪ್ರಸ್ತಾಪ ಮಾಡಿತ್ತು. ಅದರಲ್ಲೂ 2019ರ ಲೋಕಸಭೆಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಯುಸಿಸಿ ಜಾರಿಗೆ ಕುರಿತು ತಿಳಿಸಿದರು. ಇದೀಗ 2024ರ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇದೆ. ಇದೇ ಹೊತ್ತಲ್ಲಿ ಸರ್ಕಾರ ಸಮಾನ ನಾಗರಿಕ ಸಂಹಿತೆ ಮಂಡನೆಗೆ ಸಿದ್ಧತೆ ಆರಂಭಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ. ಜೊತೆಯಲ್ಲೇ ಜಾತಿ, ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಸಮಾನವಾದ ಕಾನೂನು ಬೇಕೇ ಬೇಡವೇ ಎಂಬ ಪ್ರಶ್ನೆಗಳು ಎದ್ದಿವೆ. ದೇಶದಲ್ಲಿ ಈಗ ಏಕರೂಪ ನಾಗರಿಕ ಸಂಹಿತೆಯದ್ದೇ ಚರ್ಚೆ ನಡೆಯುತ್ತಿದ್ದು, ಈ ಮುಂಚೆ ನಾವು ಹೇಳಿದ ಹಾಗೆ ನಮ್ಮ ದೇಶದ ಎಲ್ಲಾ ಪ್ರಜೆಗಳಿಗೆ ದೇಶದಲ್ಲಿ ಕ್ರಿಮಿನಲ್ ಕಾನೂನು ಮಾತ್ರ ಎಲ್ಲರಿಗೂ ಒಂದೇ. ಆದರೆ ವೈಯಕ್ತಿಕ ಕಾನೂನುಗಳು ಬೇರೆ ಬೇರೆ ಇವೆ. ಅದರಲ್ಲೂ ಧರ್ಮಾಧಾರಿತ ಕಾನೂನುಗಳು ದೇಶದಲ್ಲಿ ಉಳಿದು ಹೋಗಿವೆ. ಈ ಕಾನೂನುಗಳನ್ನು ನಿರ್ಮೂಲನೆ ಮಾಡಿ ದೇಶಾದ್ಯಂತ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡಬೇಕು ಎನ್ನುವುದು ಬಿಜೆಪಿಯ ಬಹುಕಾಲದ ಒತ್ತಾಸೆ. ಈಗ ಮೋದಿ ಅವರು ಸಾಕಾರ ಮಾಡಲು ರೆಡಿಯಾಗಿದ್ದಾರೆ. ಆದರೆ ಕೆಲವರು ಈ ಯುಸಿಸಿ ಶಬ್ದವನ್ನ ಕೇಳಿದ್ರೆ ಸಾಕು ಅವು ಹಾರುತ್ತಾರೆ. ಕೆಲವರು ಕಕ್ಕಾಬಿಕ್ಕಿಯಾಗಿ ಬಿಡುತ್ತಾರೆ. ಇನ್ನು ಕೆಲವರು ಈ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೋ ಅಂತ ಚಾತಕ ಪಕ್ಷದ ಹಾಗೆ ಕಾಯ್ತಾ ಇದ್ದಾರೆ. ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಪರ ವಿರೋಧ ಚರ್ಚೆಗಳು ಭರ್ಜರಿಯಾಗಿ ಚರ್ಚೆ ಆಗುತ್ತಿವೆ. ಎಷ್ಟೋ ಸಾಮಾನ್ಯ ಜನಕ್ಕೆ ಈ ಯುಸಿಸಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದರ ಬಗ್ಗೆ ಇವರಿಗೆ ಚರ್ಚೆ ಕೂಡ ಬೇಕಿಲ್ಲ. ಆದರೆ ಈ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಪರ ವಿರೋಧ ಚರ್ಚೆ ಮಾಡುವವರು ಇದೇ ನಮ್ಮ ರಾಜಕೀಯ ನಾಯಕರು. ಏಕೆಂದ್ರೆ ಇದು ವೋಟ್ ಬ್ಯಾಂಕ್ ವಿಷಯ ಕೂಡ ಹೌದು. ಅದಕ್ಕೆ ಹೀಗಾಗಿ ಈ ಕಾನೂನು ತರಲು ಸಾಕಷ್ಟು ವಿಳಂಬವಾಗುತ್ತಿದೆ. ಈ ಎಲ್ಲದರ ನಡುವೆ ದೇಶ ಒಂದೇ, ದೇಶಕ್ಕೆ ಒಂದೇ ಕಾನೂನು ಅಂತ 2024 ಲೋಕಸಭೆಯ ಚುನಾವಣಾ ಹೊತ್ತಲ್ಲಿ ಈ ಕಾನೂನನ್ನು ಬಿಜೆಪಿ ಜಾರಿಗೆ ತರುತ್ತಾ ಎಂಬ ಅನುಮಾನಗಳು ಈಗ ದಟ್ಟವಾಗಿವೆ. ಏಕೆಂದರೆ ನಿನ್ನೆ ಅಷ್ಟೇ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಪ್ರಧಾನಮಂತ್ರಿ ಅವರು ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಬಗ್ಗೆ ಮಾತನಾಡಿದ್ದು, ಇದೇ ವೇಳೆ ಅವರು ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳು, ಗ್ಯಾರಂಟಿಗಳು, ಪ್ರತಿಪಕ್ಷಗಳು, ಹೊಂದಾಣಿಕೆ ರಾಜಕಾರಣಿ ಹೀಗೆ ಹಲವಾರು ವಿಷಯಗಳ ಮೇಲೆ ಮೋದಿ ಮಾತನಾಡಿದ್ದಾರೆ. ಹೀಗಾಗಿ ದೇಶದಲ್ಲಿ ಯುಸಿಸಿ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಏನಿದು ಯೂನಿಫಾರ್ಮ್ ಸಿವಿಲ್ ಕೋಡ್? ಇದಕ್ಕೆ ಪ್ರತಿಪಕ್ಷಗಳು ವಿರೋಧ ಮಾಡುತ್ತಿರೋದಾದ್ರೂ ಯಾಕೆ? ಈ ಕಾನೂನು ವಿರೋಧ ಮಾಡುವವರು ವೋಟ್ ಬ್ಯಾಂಕ್ ಆಗಿ ವಿರೋಧ ಮಾಡುತ್ತಿದ್ದಾರೆ ಎಂದು ಮೋದಿ ಜರಿದಿದ್ಯಾಕೆ? ಈ ಬಗ್ಗೆ ಮಾಹಿತಿ ನೀಡ್ತೀವಿ ನೋಡಿ. ದೇಶದಲ್ಲಿ ಕ್ರಿಮಿನಲ್ ಕಾನೂನುಗಳು ಎಲ್ಲಾ ಧರ್ಮಗಳ ಜನರಿಗೂ ಒಂದೇ ಇದೆ. ಭಾರತೀಯ ದಂಡ ಸಂಹಿತ ಐಪಿಸಿ ಸೆಕ್ಷನ್ ಅಡಿ ಕ್ರಿಮಿನಲ್ ಅಪರಾಧಿಗಳಿಗೆ ಯಾವುದೇ ಜಾತಿ, ಧರ್ಮಗಳ ಭೇದವಿಲ್ಲದೆ ಶಿಕ್ಷೆ ವಿಧಿಸಲಾಗುತ್ತದೆ. ಆದರೆ ವೈಯಕ್ತಿಕ ಕಾನೂನುಗಳು ಎಲ್ಲರಿಗೂ ಒಂದೇ ಇಲ್ಲ. ಮದುವೆ, ಡಿವೋರ್ಸ್, ಆಸ್ತಿ ಹಂಚಿಕೆ, ಆಸ್ತಿಯ ಹಕ್ಕು ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯ ಕಾನೂನುಗಳಿವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಸೇರಿದಂತೆ ಹಲವು ಧರ್ಮಗಳ ಜನರಿಗೆ ಅವರವರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಕಾನೂನುಗಳಿವೆ. ಈ ರೀತಿಯ ಬಹುತೇಕ ಕಾನೂನುಗಳು ಮಹಿಳೆಯರಿಗೆ ತಾರತಮ್ಯ ಮಾಡುವ ರೀತಿಯಲ್ಲಿ ಒಂದು ಹಂತಕ್ಕೆ ಈ ಧರ್ಮಾಧಾರಿತ ಕಾನೂನುಗಳು ದೇಶದ ನ್ಯಾಯಾಲಯಕ್ಕೆ ಸವಾಲೊಡ್ಡುವ ರೀತಿ ಪರ್ಯಾಯವಾಗಿ ಬೆಳೆದು ನಿಂತಿವೆ. ಹೀಗಾಗಿ ಧರ್ಮದ ಆಧಾರದ ಮೇಲೆ ಇರುವ ಕಾನೂನುಗಳನ್ನೆಲ್ಲ ಕಿತ್ತು ಹಾಕಿ ಸಂವಿಧಾನಬದ್ಧವಾಗಿ ಕಾಯ್ದೆಯ ಅನುಸಾರ ಎಲ್ಲ ಧರ್ಮಗಳಿಗೂ ಒಂದೇ ಕಾನೂನು ಇರಬೇಕು ಎನ್ನುವುದು ಕೇಂದ್ರ ಬಿಜೆಪಿ ಸರ್ಕಾರದ ನಿಲುವಾಗಿದೆ. ಅಷ್ಟೇ ಅಲ್ಲ, ದೇಶದಲ್ಲಿ ಈಗಾಗಲೇ ಈ ಕಾನೂನು ಜಾರಿ ಇದೆ. ಹೌದು, ಅದುವೇ ಗೋವಾ ರಾಜ್ಯ. ಈಗಾಗಲೇ ಈ ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ಇದೆ. ಗೋವಾ ರಾಜ್ಯ ಪೋರ್ಚುಗೀಸರ ವಸಾಹತು ಆಗಿದ್ದ ವೇಳೆಯಲ್ಲೇ ಆ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇತ್ತು. 1962ರಲ್ಲಿ ಭಾರತದಲ್ಲಿ ಗೋವಾ ವಿಲೀನ ಆದ ಬಳಿಕವೂ ಏಕರೂಪ ನಾಗರಿಕ ಸಂಹಿತೆಯನ್ನು ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು ಅನ್ನೋದು ಈ ಕಾಯ್ದೆ ಪರ ಇರುವವರ ವಾದ. ಇದರಿಂದ ಜಾತಿ ಧರ್ಮ ಬದುಕಿಟ್ಟು ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ ಕಾನೂನಿನ ಚೌಕಟ್ಟಿಗೆ ಬರುತ್ತೆ
ಮಾಡುತ್ತಾರೆ. ಧರ್ಮಾಧಾರಿತ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮುಕ್ತಿ ಸಿಗುತ್ತೆ ಹಾಗೂ ನ್ಯಾಯಾಂಗ ವ್ಯವಸ್ಥೆಗೆ ಪರ್ಯಾಯ ಎಂಬಂತೆ ಇರುವ ವೈಯಕ್ತಿಕ ಕಾನೂನುಗಳು ಇಲ್ಲವಾಗುತ್ತವೆ. ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಹಕ್ಕು ಸಿಗುತ್ತದೆ ಎಂಬುದು ಈ ಕಾನೂನು ಪರ ಇರುವವರ ವಾದ. ಹಾಗಾದರೆ ಸಮಾನ ನಾಗರಿಕ ಸಂಹಿತೆ ವಿರುದ್ಧ ಇರುವವರ ವಾದವೇನು ಗೊತ್ತಾ? ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಈಗ ಇನ್ನೂ ಕಾಲಪಕ್ವವಾಗಿಲ್ಲ. ದೇಶದ ಜನ ಹೇಗೆ ಸ್ವೀಕರಿಸುತ್ತಾರೋ ಅನ್ನುವ ಅನುಮಾನಗಳು ಸಹ ಕೆಲವರಿಗೆ ಇದೆ. ಜೊತೆಗೆ ಸಮಾನ ನಾಗರಿಕ ಸಂಹಿತೆ ಹಲವು ರೀತಿಯ ದುಷ್ಪರಿಣಾಮ ಬೀರಬಹುದು ಅನ್ನೋ ವಾದವನ್ನು ವಿರೋಧಿಗಳು ಮಂಡಿಸುತ್ತಿದ್ದಾರೆ. ವಿವಾಹ ವಿಚ್ಛೇದನ, ಆಸ್ತಿ ಹಕ್ಕು ಎಲ್ಲ ಧರ್ಮದವರಿಗೂ ಒಂದೇ ಆಗೋದು ಬೇಡ. ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಧಾರ್ಮಿಕ ವೈವಿಧ್ಯತೆ ಇರುವ ದೇಶದಲ್ಲಿ ಇಂಥ ಕಾಯ್ದೆ ಬೇಕಿಲ್ಲ ಎಂದು ವಾದ ಮಂಡಿಸುತ್ತವೆ. 2024ರ ಲೋಕಸಭಾ ಚುನಾವಣೆಗೆ ಕೇವಲ 10 ತಿಂಗಳು ಬಾಕಿ ಇದೆ. ಇಂಥ ಹೊತ್ತಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಅಸ್ತ್ರವನ್ನು ಬಿಜೆಪಿ ಪ್ರಯೋಗ ಮಾಡಿದೆ. ಈಗಾಗಲೇ ಸಿಎಎ, ಎನ್ಆರ್ಸಿ ವಿಚಾರಗಳಲ್ಲಿ ದೇಶಾದ್ಯಂತ ಸಾಕಷ್ಟು ವಾದ, ಪ್ರತಿವಾದ, ಪ್ರತಿಭಟನೆ, ಸಂಭ್ರಮಾಚರಣೆಗಳು ನಡೆದಿವೆ. ಕೇಂದ್ರದ ನಿಲುವಿನ ಪರ ವಾದಿಸುವವರ ಜೊತೆಯಲ್ಲಿ ವಿರೋಧಿಸುವವರು ಕೂಡ ಇದ್ದಾರೆ. ಇದೀಗ ಏಕರೂಪ ನಾಗರಿಕ ಸಂಹಿತೆ ಸಂಸತ್ನಲ್ಲಿ ಮಂಡನೆ ಆದರೆ ದೇಶದ ಜನತೆಯ ಪ್ರತಿಕ್ರಿಯೆ ಹೇಗಿರಬಹುದು ಅಂತ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.